ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಮಿಥುನ್ ರಾಶಿಯವರ ಪ್ರೇಮಿಗಳ ಭವಿಷ್ಯ ಹೇಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೊಸ ವರ್ಷ ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೆಸೇಜ್ ಅಂತ ಹೇಳೋದಾದರೆ ಮೇ ಬಿ ಅವರು ವೃಷಭ ರಾಶಿಯವರು ಆಗಿರ್ತಾರೆ. ಇದೊಂದು ಪರ್ಫೆಕ್ಟ್ ಟೈಮಿಂಗ್ ಅನ್ನೋದು ಮೆಸೇಜಲ್ಲಿ ಹೇಳ್ತಾ ಇರೋದು. ಫಸ್ಟ್ ಕಾರ್ಡ್ ನನಗೆ ಏಜ್ ಆಫ್ ವಾಂಡ್ಸ್ ಬಂದಿದೆ. ಏಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಹೊಸ ವ್ಯಕ್ತಿ ಆಗಿರ್ತಾರೆ. ಸಿಂಗಲ್ಸ್ ಆಗಿರೋರಿಗೆ ಮೇ ಬಿ ಫೈರ್ ಸೈನಿಂದ ಧನು ರಾಶಿಯವರು ಆಗಿರ್ಬೋದು ಮೇ ಬಿ ಅವರು ಅಂತ ನಂಗೆ ಅನಿಸುತ್ತೆ. ಕ್ರಿಯೇಟಿವ್ ಇರ್ತಾರೆ ತುಂಬ. ನೀವು ಅವ್ರನ್ನ ಮೇ ಬಿ ನಿಮ್ಮ IT ಫೀಲ್ಡಲ್ಲಿ ವರ್ಕ್ ಮಾಡೋದಾದರೆ ನಿಮ್ಮ ಪ್ರಾಜೆಕ್ಟಿನ ಮೆಂಬರ್ ಆಗಿರ್ಬೋದು ಅವರು, ಅಥವಾ ಸಬ್ ಪಾರ್ಟಿಯಲ್ಲಿ ನೀವು ಮೀಟ್ ಆಗ್ತೀರಾ ಪಾರ್ಟೀಸಲ್ಲಿ ಅಂತ ನಂಗೆ ಅನಿಸುತ್ತೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಯಾರಿಗೋ ಫ್ಲರ್ಟ್ ಮಾಡಿ ಚೀಟ್ ಮಾಡಿರ್ಬೋದು, ಅಥವಾ ನಿಮಗೆ ಯಾರೋ ಫ್ಲರ್ಟ್ ಮಾಡಿ ಚೀಟ್ ಮಾಡಿರ್ಬೋದು ಫಾಸ್ಟಲ್ಲಿ ಅಂತ ನಾನು ಹೇಳ್ತೀನಿ. ಮೇ ಬಿ ನಿಮಗೆ ಹೊಸ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಬರ್ತಾರೆ. ಮೇ ಬಿ ಈ ವರ್ಷ ಅವ್ರು ನಿಮಗೆ ಈವ್ನಿಂಗ್ ಟೈಮಲ್ಲಿ ಮೀಟ್ ಆಗ್ತಾರೆ ಅಂತ ನನಗೆ ಅನಿಸುತ್ತೆ. ಮೇ ಬಿ ನೈಟು ಆಗಿರ್ಬೋದು, ಅಥವಾ ಈವ್ನಿಂಗ್ ಟೈಮಲ್ಲಿ ಸೂರ್ಯಾಸ್ತ ಆದಮೇಲೆ ಖಂಡಿತವಾಗ್ಲೂ ಮೀಟ್ ಆಗೋಂಥ ವ್ಯಕ್ತಿ ಇರ್ತಾರೆ. ಥರ್ಡ್ ಕಾರ್ಡ್ ನನಗೆ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಈ ವರ್ಷ ಅವ್ರ ಮದುವೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿರೋ ವ್ಯಕ್ತಿ ಅವರು, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದ್ದಾರೆ. ಆ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗುತ್ತೆ. ಇನ್ನು ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು, ತುಂಬ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋವಂಥ ವ್ಯಕ್ತಿ. ಥರ್ಡ್ ಕಾರ್ಡ್ ನನಗೆ ಫುಲ್ ಕಾರ್ಡ್ ಬಂದಿರೋದ್ರಿಂದ ನ್ಯೂ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೇ ಬಿ ಅವರು ಟ್ರಾವೆಲರ್ ಇರ್ತಾರೆ, ಯಂಗರ್ ಪರ್ಸನ್ ಇರ್ತಾರೆ, ನಿಮ್ಗಿಂತ ಚಿಕ್ಕವರಾಗಿರೋವಂಥ ವ್ಯಕ್ತಿ ನಿಮಗೋಸ್ಕರ ರೀಲೊಕೇಟ್ ಆಗ್ತಾರೆ ಅಥವಾ ಜಾಬ್ಗೋಸ್ಕರನೂ ಆಗ್ತಾರೆ. ಅಲ್ಲಿಂದ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸಿಂಗಲ್ಸ್ಗೆ. ಮೇ ಬಿ ಕಟಕ ರಾಶಿಯವರೇ ಮೂವ್ ಆಗ್ಬೋದು, ನೀವೇ ರೀಲೊಕೇಟ್ ಆಗ್ಬೋದು. ನೀವು ಮನೇನ ಕಟ್ತಾ ಇದ್ದರೆ ಹೊಸ ಮನೆಗೆ, ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗುವಂಥ ಚಾನ್ಸಸ್ ಇದೆ. ಫೋರ್ತ್ ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಮೂಡಿ ಆಗಿರೋ ಪರ್ಸನ್ ಅವರು, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ತುಂಬ ಮೂಡ್ ಸ್ವಿಂಗ್ಸ್ ಇವೆ, ತುಂಬ ಮೂಡಿ ಆಗಿರ್ತಾರೆ. ಚಿಕ್ಕ ಚಿಕ್ಕ ವಿಚಾರಕ್ಕೆ ಬೇಜಾರಾಗುವಂಥ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ಫಿಫ್ತ್ ಕಾರ್ಡ್ ಬಂದಿರೋದು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದರ್ ಪರ್ಸನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅವರಿಗೆ ಕೇಕ್ಸ್ ಅಂದರೂ ಕೂಡ ತುಂಬ ಇಷ್ಟ. ಸ್ವೀಟ್ನ ಲೈಕ್ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ ಅದರ್ ಪರ್ಸನು. ನಿಮಗೂ ಕೂಡ ಇಷ್ಟ ಆಗ್ಬೋದು. ಕಾರ್ಡ್ಸ್ ಪ್ರಕಾರ ನನಗೆ ಅದರ್ ಪರ್ಸನ್ ಅಂತ ಹೇಳ್ತಾ ಇದೆ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ವಾಟರ್ ಸೈನ್ನ ರೀಪ್ರೆಸೆಂಟ್ ಮಾಡೋರಾಗಿರೋದ್ರಿಂದ ಮೇ ಬಿ ನಿಮಗೂ ಕೂಡ ಸ್ವೀಟ್ಸ್ ಇಷ್ಟ ಆಗ್ಬೋದು. ಸ್ಟ್ರೆಂತ್ ಕಾರ್ಡ್ ಬಂದಿದೆ ನನಗೆ 6 ಕಾರ್ಡ್. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಅದರ್ ಪರ್ಸನ್ ಮೇ ಬಿ ಸಿಂಹ ರಾಶಿಯವ್ರು ಕೂಡ ಆಗಿರ್ಬೋದು. 9 ಆಫ್ ಸ್ಪೇಸ್ ಕೂಡ ಬಂದಿದೆ. ಅವ್ರು ಅದರ್ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿರ್ತಾರೆ. ಮೇ ಬಿ ಅವ್ರು ನಿಮ್ಮನ್ನ ಪ್ರೆಸೆಂಟಾಗಿ ಫಿಸಿಕಲಿ ನೋಡಿರ್ತಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ನಿಮ್ಮ ಫಿಕ್ಸ್ನ ನೋಡಿರ್ಬೋದು. ನಿಮ್ಮ ಬಗ್ಗೆ ಏನೇನೋ ಇಮ್ಯಾಜಿನೇಷನ್ ಇರೋ ಅಂಥ ವ್ಯಕ್ತಿ ಅವರು. ಮೇ ಬಿ ನೀವು ಕಮಿಟ್ ಆದರೆ ಮೇ ಬಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದರ್ ಪರ್ಸನ್ ತುಂಬ ಕೆರಿಯರ್ ಓರಿಯೆಂಟೆಡ್ ಇದ್ದಾರೆ, ತುಂಬ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ. ಅವ್ರ ಲೈಫಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ಅಚೀವ್ ಮಾಡಿರುವಂಥ ವ್ಯಕ್ತಿ. ಮೇ ಬಿ ಅವರು ರೀಲೊಕೇಟ್ ಆಗಿದ್ದಾರೆ, ಬಂದಿದ್ದಾರೆ ಇವಾಗಲೇ ಅಂತ ನಂಗೆ ಅನಿಸುತ್ತೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಿರುವಂಥ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ಹೀಗೆ ನಾನು ಹೇಳೋದಾದರೆ ಮೇ ಬಿ ನೀವು ಯಾರ ಜೊತೆನೂ ಕನೆಕ್ಟ್ ಆಗಿರ್ತೀರಾ, ಅಥವಾ ಮೇ ಬಿ ಆನ್ಲೈನೇ ಇರ್ಬೋದು, ಆಫ್ಲೈನೇ ಇರ್ಬೋದು. ಮೇ ಬಿ ನಿಮ್ಮ ಮಾತುಕತೆ ಸ್ಟಾರ್ಟ್ ಆಗಿರೋದಿಲ್ಲ, ಆದರೆ ನೀವು ಬಯಸ್ತೀರಾ ಅದನ್ನು ಮಾತುಕತೆ ಆಗಬೇಕು ಅಂತ, ಅಥವಾ ಮೆಸೇಜ್ ಆಗಬೇಕು ಅಂತ, ಅಥವಾ ಏನೋ ವೇಟ್ ಮಾಡ್ತಾ ಇದ್ದೀರಾ ಕಾಲ್ಗೋಸ್ಕರನೋ ಮೆಸೇಜ್ಗೋಸ್ಕರನೋ ಅಂತ ನಂಗೆ ಅನಿಸುತ್ತೆ ಕಟಕ ರಾಶಿಯವರು. ಮೇ ಬಿ ಆ ಪರ್ಸನ್ ನನಗೆ ಸ್ಟ್ರಾಂಗ್ ಆಗಿ ಅನಿಸೋದ್ರಂದರೆ ಅವ್ರು ಮೇ ಬಿ ವೃಷಭ ರಾಶಿಯವರು ಆಗಿರ್ತಾರೆ ಅಂತ ನಂಗೆ ಅನಿಸುತ್ತೆ. ಕ್ಯಾನ್ಸರು ನಿಮಗೆ ಕಟಕ ರಾಶಿಯವ್ರಿಗೆ ತುಂಬ ವೃಷಭ ರಾಶಿಯವ್ರ ಮೇಲೆ ಅಟ್ರಾಕ್ಷನ್ ಇದೆ ಅಂತ ನನಗೆ ಅನಿಸುತ್ತೆ. ಮೇ ಬಿ ಅವ್ರು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಆಗಿದ್ದರೆ ನೀವು ಅವ್ರ ಜೊತೆ ಕಮ್ಯುನಿಕೇಷನ್ನಲ್ಲಿಲ್ಲ, ಜಸ್ಟ್ ಹಾಯ್ ಬಾಯ್ ಅನ್ನೋ 2 ಟೆಕ್ಸ್ಟ್ ಪಾಸ್ ಆಗಿರ್ಬೋದು ಮೇ ಬಿ ಅಂತ ನಂಗೆ ಅನಿಸುತ್ತೆ. ಆದರೆ ನೀವು ವೆರಿ ಮಚ್ ಅಟ್ರಾಕ್ಟೆಡ್ ಆಗಿದ್ದೀರಾ ಆ ಪರ್ಸನ್ಗೆ ಅಂತ ನಂಗೆ ಅನಿಸುತ್ತೆ. ಇನ್ನು ಸಿಂಗಲ್ಸ್ ಇದ್ದರೆ ಹೊಸ ವ್ಯಕ್ತಿಗಳು ಅಂತ ಲೈಫಲ್ಲಿ ಬರೋರಾಗಿದ್ದರೆ ಪೆಂಟಿಕಲ್ಸ್ ಕೂಡ ಶೋ ಆಗ್ತಾ ಇದೆ. ಸೊ ಅವರು ಮಕರ ಅಥವಾ
ಕನ್ಯಾ ರಾಶಿಯವ್ರು ಕೂಡ ಆಗಿರ್ಬೋದು. ಕಾರ್ಡ್ಸಲ್ಲಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇರೋದು ಸಿಂಹ ರಾಶಿಯವ್ರು ಆಗಿರ್ತಾರೆ ಅವರು, ಅಥವಾ ವೃಷಭ ರಾಶಿಯವ್ರು ಆಗಿರ್ತಾರೆ. ಮೇ ಬಿ ಅವರು ಮೇಷ ರಾಶಿಯವ್ರು ಕೂಡ ಆಗಿರ್ತಾರೆ, ನೀವು ಕನೆಕ್ಟೆಡ್ ಆಗಿರೋ ವ್ಯಕ್ತಿ. ಮೇ ಬಿ ನೀವು ಮೂಡಿ ಆಗಿರ್ಬೋದು. ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೆ ನಿಮಗೆ ತುಂಬ ಜಗಳಗಳಾಗಿರ್ಬೋದು ಹಳೆ ರಿಲೇಷನ್ಶಿಪ್ಪಲ್ಲಿದ್ದರೆ, ಸಣ್ಣ ಪುಟ್ಟ ಮಾತಿಗೆ. ಸೊ ನಿಮ್ಮ ಕನೆಕ್ಷನ್ ಬ್ರೇಕ್ ಕೂಡ ಆಗಿರ್ಬೋದು. ಮತ್ತೆ ಆ ವ್ಯಕ್ತಿ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರೋ ಅಂಥ ಎಲ್ಲ ಚಾನ್ಸಸ್ಸು ಇದೆ. ಫುಲ್ ಕಾರ್ಡ್ ಬಂದಿರೋದ್ರಿಂದ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ಮತ್ತು ಹಳೆ ವ್ಯಕ್ತಿ ಜೊತೆ ಅಂತ ನಾನು ಹೇಳ್ತೀನಿ. ಅವರು ತಮ್ಮ ತಪ್ಪುಗಳನ್ನ ಎಲ್ಲ ತಿದ್ಕೊಂಡು ಮುಂದೆ ನಿಮ್ಮ ಜೊತೆನೇ ಇರಬೇಕು ಅಂತ ಬಯಸ್ತಾರೆ. ಅವರು ಕಮಿಟ್ಮೆಂಟ್ ಖಂಡಿತ ಸಾಧ್ಯ ಇದೆ. ಸಿಂಗಲ್ಸಿಗೂ ಕೂಡ ಹೊಸ ವ್ಯಕ್ತಿ ಬರ್ತಾರೆ ಲೈಫಲ್ಲಿ. ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.